ಪ್ರಯೋಗಕ್ಕೆ ಬೇಕಾದಂತಹ ಸಾಮಗ್ರಿಗಳು ಹೈಡ್ರೋಜನ್ ಪರಾಕ್ಸೈಡ್, ಮ್ಯಾಂಗನೀಸ್ ಡೈಆಕ್ಸೈಡ್, ಪ್ರಣಾಳಗಳು, ಪ್ರಣಾಳದ ಹಿಡಿಕೆ, ಊದುಬತ್ತಿ. ಇಷ್ಟು ಸಾಮಗ್ರಿಗಳು ಪ್ರಯೋಗಶಾಲೆಯಲ್ಲಿ ಆಮ್ಲಜನಕವನ್ನು ತಯಾರಿಸಲು ಅವಶ್ಯಕವಾಗಿ ಬೇಕಾದಂತಹ ಸಾಮಗ್ರಿಗಳು. ಮೊದಲಿಗೆ ಒಂದು ಗಟ್ಟಿಯಾದ ಪ್ರಮಾಣವನ್ನು ತೆಗೆದುಕೊಂಡು ಅದಕ್ಕೆ 2 ರಿಂದ 3 ml ಅಥವಾ 4 ml ದಷ್ಟು ಹೈಡ್ರೋಜನ್ ಪರಾಕ್ಸೈಡ್ ಅನ್ನು ಹಾಕಬೇಕು. ನಂತರದಲ್ಲಿ ಪೇಪರ್ ಸ್ಪೆಚುಲಾದ ಸಹಾಯದಿಂದ ಮ್ಯಾಂಗನೀಸ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡಂತಹ ಹೈಡ್ರೋಜನ್ ಪರಾಕ್ಸೈಡ್ಗೆ ಹಾಕಿದಾಗ ಇಲ್ಲಿ ಗುಳ್ಳೆಗಳು ಬರಲು ಪ್ರಾರಂಭಿಸುತ್ತವೆ. ಇದು ಉಷ್ಣವನ್ನು ಬಿಡುಗಡೆ ಮಾಡುವಂತಹ ಒಂದು ರಾಸಾಯನಿಕ ಕ್ರಿಯೆ. ಹೈಡ್ರೋಜನ್ ಪರಾಕ್ಸೈಡ್ ಮ್ಯಾಂಗನೀಸ್ ಡೈಆಕ್ಸೈಡ್ ಅನ್ನು ಯಾಕೆ ಬಳಸ್ತೇವಪ್ಪ ಅಂದ್ರೆ ನಾವು ಇದು ಒಂದು ಕ್ರಿಯಾವರ್ಧಕವಾಗಿ ಕೆಲಸ ಮಾಡುತ್ತದೆ, ಅಂದ್ರೆ ಕೆಟಲಿಸ್ಟ್ ತರ ಕೆಲಸ ಮಾಡುತ್ತದೆ. ಬಿಡುಗಡೆಯಾದ ಆಮ್ಲಜನಕವನ್ನು ಈ ಅಗರಬತ್ತಿಯ ಸಹಾಯದಿಂದ, ಅಗರಬತ್ತಿಯು ಆಮ್ಲಜನಕದ ಸಂಪರ್ಕಕ್ಕೆ ಬಂದಾಗ ಪ್ರಕಾಶಮಾನವಾಗಿ ಉರಿಯುತ್ತದೆ. ಈ ಬಿಡುಗಡೆಯಾದ ಆಮ್ಲಜನಕವನ್ನು ನಾವು ಊದುಬತ್ತಿಯ ಸಹಾಯದಿಂದ ಗಮನಿಸಬಹುದು. ಈ ಊದುಬತ್ತಿಯನ್ನು ಟೆಸ್ಟಿನ ಒಳಗಡೆ ತೆಗೆದುಕೊಂಡು ಹೋದಾಗ ಅಲ್ಲಿ ಆಮ್ಲಜನಕ ಇರುವ ಕಾರಣಕ್ಕೆ ಅದು ಪ್ರಕಾಶಮಾನವಾಗಿ ಉರಿಯುತ್ತದೆ. ಇದರಿಂದ ಏನು ಮಾಡೋದು, ಆಮ್ಲಜನಕವು ಒಂದು ದಹನಾನುಕೂಲಿ ಅನಿಲವಾಗಿರುವುದರಿಂದ, ಅಂದರೆ ವಸ್ತುಗಳು ಉರಿಯಲು ಆಮ್ಲಜನಕ ಅವಶ್ಯಕ. ಆದ್ದರಿಂದ ಈ ಹೈಡ್ರೋಜನ್ ಪರಾಕ್ಸೈಡ್ ಉಪಯೋಗಿಸಿಕೊಂಡು ನಾವು ಪ್ರಯೋಗಶಾಲೆಯಲ್ಲಿ ಆಮ್ಲಜನಕವನ್ನು ತಯಾರಿಸಬಹುದು. ಥ್ಯಾಂಕ್ ಯು.